ನಮಸ್ಕಾರ. ಇವಾಗ ನಿಮಗೆ ಕಾಣಿಸ್ತಿದಲ್ವ ಎಗ್ ರೈಸು. ಸ್ನೇಹಿತರೆ, ಈ ಥರ ಎಗ್ ರೈಸ್ ಯಾರು ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಮಾಡ್ಬೋದು. ಸ್ನೇಹಿತರೆ, ನೋಡ್ತಾರಲ್ವ ಸಿಂಪಲ್ ಆಗಿದೆ ಎಗ್ ರೈಸು. ಕಪ್ಪಲ್ಲಿ ಕೂಡ ಆಗ್ತಾಯಿದ್ದಾರೆ, ನೋಡ್ತಾ ಇದ್ರಲ್ವಾ. ಸ್ನೇಹಿತರೆ, ಈ ಥರ ಎಗ್ ರೈಸ್ ನೀವು ಕೂಡ ಮಾಡ್ಬೇಕಂತ ಆಸೆ ಆಗ್ತಿದೆಯಾ? ಹಾಗಾದರೆ ಸ್ನೇಹಿತರೆ, ಫುಲ್ ವಿಡಿಯೋ ನೀವು ಈ ಒಂದು ವಿಡಿಯೋನ ನೀವು ಮಿಸ್ ಮಾಡಿದ್ರೆ ನೋಡಿ. ಯಾವಾಗ ನೀವು ಮಿಸ್ ಮಾಡೋದು ಈ ವಿಡಿಯೋ ನೋಡಲ್ಲ ಅಲ್ಲಿವರೆಗೂ ನಿಮಗೆ ಯಾವುದು ಅರ್ಥ ಆಗೋದಿಲ್ಲ. ಕಾಣಿಸ್ತಾ ಇದೆಯಲ್ವ, 2 ಮೊಟ್ಟೆ, ಆಮೇಲೆ 1 ಟೊಮೊಟೊ, ಅದಾದಮೇಲೆ ಮೆಣಸಿನಕಾಯಿ, ಕರಿಬೇವು, ಆಮೇಲೆ ಖಾರ, ಆಮೇಲೆ ಅದಾದಮೇಲೆ ಬೆಳ್ಳುಳ್ಳಿದೆ, ಅದಾದಮೇಲೆ ಈರುಳ್ಳಿ, 2 ಈರುಳ್ಳಿ ಮಾತ್ರ ತೊಗೊಂಡಿರೋದು. ಧನಿಯಾ ಪೌಡ್ರ್ ಇದೆ, ಅದಾದಮೇಲೆ ಕೊತ್ತಂಬರಿ ಇದೆ, ಅದಾದಮೇಲೆ ಅರಿಶಿಣ ಇದೆ, ಅದಾದಮೇಲೆ ಉಪ್ಪು, ಲಾಸ್ಟಲ್ಲಿ ಎಣ್ಣೆ ಇದೆ. ಸ್ನೇಹಿತರೆ, ಹಾಗೆ 2 ಮೊಟ್ಟೆ ಕೂಡ ನಿಮಗೆ ಆಗಲೇ ಹೇಳಿದೆ, 2 ಮೊಟ್ಟೆ ಮಾತ್ರ ತೊಗೊಂಡಿರೋದು. ಸಿಂಪಲಾಗಿ ರೈಸು, ಅಂದರೆ ಜಾಸ್ತಿ ನಾವು ರೈಸ್ ತೊಗೊಂಡಿಲ್ಲ. ನಿಮಗೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಒಂದು ಎಗ್ ರೈಸು ಮಾಡೋದಕ್ಕೆ ಇಷ್ಟೆಲ್ಲ ಐಟಮು ಬೇಕಾಗುತ್ತೆ ನಿಜವಾಗ್ಲೂ. ಯಾಕಂದರೆ ಎಗ್ ರೈಸು ಚೆನ್ನಾಗಿ ಬರ್ಬೇಕಂತಂದರೆ ನೀವು ಐಟಮು ಪ್ರತಿಯೊಂದು ಪದಾರ್ಥ ನೀವು ಯಾವ ಥರ ಯೂಸ್ ಮಾಡಿದ್ರೆ ಅದರ ಮೇಲೆ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಅಡುಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಇವಾಗ ನಮ್ಮ ವೈಫ್ ಅವರು ಅಂದರೆ ಈ ಥರ ಅಂದರೆ ಉದ್ದುದ್ದಾಗಿ ಈರುಳ್ಳಿಯನ್ನು ಕೂಡ ಕಟ್ ಮಾಡಿದ್ದಾರೆ. ನೀವು ಕೂಡ ಚಿಕ್ಕದಾಗೆ ಕಟ್ ಮಾಡ್ಬೋದು, ಹಾಗಂತ ಉದ್ದುದ್ದಾಗೆ ಕಟ್ ಮಾಡ್ಬೇಕಂತೇನಿಲ್ಲ. ಯಾರ್ಯಾರು ಇದಾಗುತ್ತೆ ಅವರಿಗೆ ಆ ರೀತಿಯಾಗಿ ಕಟ್ ಮಾಡ್ತಾರೆ. ನಮಗೆ ಈ ಥರ ಇಂಟ್ರೆಸ್ಟ್ ಇದೆ, ಸೊ ಹಾಗಾಗಿ ನಾವು ಈ ಥರ ಕಟ್ ಮಾಡಿದ್ವಿ. ನೀವು ಕೂಡ ಚಿಕ್ಕದಾಗೆ ಕಟ್ ಮಾಡ್ಬೋದು. ಇವಾಗ ಸ್ನೇಹಿತರೆ, ಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ತಿದ್ದಾರೆ. ಮೆಣಸಿನ್ಕಾಯಿ ನಾವು ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಡಿದ್ವಿ. ನೀವು ಕೂಡ ಮನೆಯಲ್ಲಿ ಖಾರ ಇದ್ದರೆ ಖಾರ ಯೂಸ್ ಮಾಡ್ಬೋದು. ನಾವು ಮೆಣಸಿನ್ಕಾಯಿ ಕೂಡ ಒಂದು ಸ್ವಲ್ಪ ಯೂಸ್ ಮಾಡ್ತಾಯಿದ್ವಿ. ಸ್ನೇಹಿತರೆ, ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರಾ ಆದಷ್ಟು ನಮ್ಮ ಒಂದು ಅಂದರೆ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಆದಷ್ಟು ಸ್ನೇಹಿತರೆ ಸಪೋರ್ಟ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಎಗ್ ರೈಸ್ ಮಾಡೋದು ತುಂಬ ಅಂದರೆ ತುಂಬ ಸುಲಭ. ನೀವು ನೋಡ್ತಾ ಇದ್ದ ರೋಡಲ್ಲಿ ಇವತ್ತು ನನ್ನ ಪ್ರಕಾರ 100%ದಲ್ಲಿ 50ರಿಂದ 60% ಅಂದರೆ ಎಗ್ ರೈಸಿಗೆ ಎಡಿಟ್ ಆಗಿಬಿಟ್ಟವ್ರೆ. ಎಗ್ ರೈಸನ್ನೇ ಜಾಸ್ತಿ ಹೊತ್ತು, ಅಂದರೆ ಒಂದು ಟೈಮ್ ಆದರೂ ರಾತ್ರಿ ಹೊತ್ತು ಎಗ್ ರೈಸ್ ಜಾಸ್ತಿ ಅಂದರೆ ಜಾಸ್ತಿ ರೋಡಲ್ಲಿ ನೋಡ್ತಾ ಇರ್ಬೋದು. ಎಷ್ಟೋ ಜನ ಇವತ್ತು ಕೂಡ ಎಗ್ ರೈಸನ್ನೇ ಜಾಸ್ತಿ ಊಟ ಮಾಡೋದು. ಸ್ನೇಹಿತರೆ, ನೀವು ಕೂಡ ಅದೇ ಥರ ಎಗ್ ರೈಸ್ ಮನೆಯಲ್ಲಿ ಕೂಡ ನೀವು ಕೂಡ ಮಾಡ್ಬೋದು. ಅದು ಹೇಗೆ ಅಂತ ಈ ವಿಡಿಯೋ ಮೂಲಕ ನೀವು ನೋಡ್ಬೋದು. ಸ್ನೇಹಿತರೆ, ಆಗಲೇ ಈರುಳ್ಳಿ ಕಟ್ ಮಾಡಿದ್ರು, ಇವಾಗ ಟೊಮೊಟೊ ಕಟ್ ಮಾಡ್ತಿದ್ರೆ. ಸ್ನೇಹಿತರೆ, ನಾವು ಎಗ್ ರೈಸ್ ಮಾಡೋಕ್ಕೆ ತೊಗೊಂಡಿರೋದು 2 ಈರುಳ್ಳಿ ಮಾತ್ರ, ಹಾಗೆ 1 ಟೊಮೊಟೊ ಮಾತ್ರ ತೊಗೊಂಡಿರೋದು. ಯಾಕಂದರೆ ಟೊಮೊಟೊ 2 ತೊಗೊಂಡ್ರೆ ಅದು ಅಂದರೆ ಒಂಥರ ಸಿಹಿ ಆಗಿರುತ್ತೆ. ಸೊ ಹಾಗಾಗಿ ನಾವು 2 ಮಾತ್ರ ಈರುಳ್ಳಿ, ಅದಾದಮೇಲೆ 1 ಮಾತ್ರ ಟೊಮೊಟೊ ತೊಗೊಂಡಿರೋದು. ಸ್ನೇಹಿತರೆ, ಹಾಗೆ ಎಗ್ ರೈಸ್ ಮಾಡೋದಕ್ಕೆ ನೀವು ಖಾರ ಇರುವ ಮೆಣಸಿನಕಾಯಿ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಸಪ್ಪಗಿರೋ ಮೆಣಸಿನಕಾಯಿ ಯೂಸ್ ಮಾಡಿದ್ರೆ ಅದು ಟೇಸ್ಟ್ ಬರೋದಿಲ್ಲ, ಹಾಗೆ ರುಚಿಯಾಗಿರೋದಿಲ್ಲ, ಹಾಗೆ ತಿನ್ನೋಕ್ಕೂ ಕೂಡ ನಿಮಗೆ ಇಂಟ್ರೆಸ್ಟ್ ಆಗಿರೋದಿಲ್ಲ. ಸೊ ಹಾಗಾಗಿ ನೀವು ಖಾರ ಇರೋ ಮೆಣಸಿನಕಾಯಿನ ಯೂಸ್ ಮಾಡಿದ್ರೆ ಮಾತ್ರ ಎಗ್ ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು, ಕಾಮಾಕ್ಷಿ ಪಾಳ್ಯ ಆಗಿರ್ಬೋದು ಅಥವಾ ಕಲಸಿ ಪಾಳ್ಯ ಆಗಿರ್ಬೋದು, ಅಲ್ಲೆಲ್ಲ ಜಾಸ್ತಿ ಅಂದರೆ ಖಾರ ಇರೋ ಮೆಣಸಿನಕಾಯಿನೇ ಜಾಸ್ತಿ ಯೂಸ್ ಮಾಡೋದು. ಸ್ನೇಹಿತರೆ, ಇವಾಗ ನಾವು ನಮ್ಮ ವೈಫ್ ಅವರು ಎಣ್ಣೆ ಹಾಕ್ತಿದ್ದಾರೆ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಿದ್ದಾರೆ. 2.5 ಅಂತ ಅಂದ್ಕೊಳ್ಳಿ ಅಥವಾ 3 ಅಂತ ಅಂದ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ನೀವು ಎಣ್ಣೆ ಹಾಕ್ಕೊಳ್ಳಿ. ಸ್ನೇಹಿತರೆ, ಇವಾಗ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಕೂಡ ಹಾಕ್ತಾಯಿದ್ದಾರೆ. ನಾವು ಉದ್ದುದ್ದಾಗಿ ಕಟ್ ಮಾಡಿದ್ದೆ ಆಗಲೇ ಹೇಳಿದ್ನಲ್ವ, ಇವಾಗ ಹಾಕ್ತಿದ್ದಾರೆ. ಅದನ್ನು ಕೂಡ ಚೆನ್ನಾಗದು ಅಂದರೆ ಸ್ನೇಹಿತರೆ, ಎಣ್ಣೆ ಬಿಸಿ ಆದಮೇಲೆ ನೀವು ಈರುಳ್ಳಿ ಹಾಕ್ಬೇಕು. ಯಾಕೆಂದರೆ ನೀವು ಹಸಿ ಇರುವಾಗ ನೀವು ಎಣ್ಣೆ ಹಾಕಿದರೆ ಅದು ಏನಾಗುತ್ತಂದರೆ ಅಡುಗೆ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಅಡುಗೆ ಮಾಡುವಾಗ ಎಣ್ಣೆ ಬಿಸಿ ಆದಾಗ ಮಾತ್ರ ಈರುಳ್ಳಿ ಹಾಕಿ. ಇವಾಗ ನೋಡೋಣ ನೆಕ್ಸ್ಟ್ ಏನು ಹಾಕ್ತಾರಂತೆ. ಇವಾಗ ಸ್ನೇಹಿತರೆ, ಅಂದರೆ ಟೊಮೊಟೊ ಹಾಕ್ತಾವ್ರೆ. ಟೊಮೊಟೊ ಹಾಕಿದ್ಮೇಲೆ ನೀವು ಕೂಡ ಈ ಥರ ಅಂದರೆ ಮಿಕ್ಸ್ ಮಾಡಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ಯಾರೆಲ್ಲ ನಿಮ್ಮ ಮನೆಯಲ್ಲಿ ಕುಕ್ಕಿಂಗ್ ಚಾನಲ್ ಓಪನ್ ಮಾಡ್ಬೇಕಂತ ಆಸೆ ಇದ್ದರೆ ದಯವಿಟ್ಟು ಓಪನ್ ಮಾಡಿ. ಯಾಕಂದರೆ ಇವತ್ತು ಎಷ್ಟೋ ಜನ ಯೂಟ್ಯೂಬ್ನಿಂದ ತುಂಬ ಅಂದರೆ ತುಂಬಾ ದುಡ್ಡು ಅನ್ನೋದು ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೀವು ಕೂಡ ಇದೇ ರೀತಿಯಾಗಿ ವಿಡಿಯೋ ಮಾಡ್ಬೋದು.
ಸ್ನೇಹಿತರೆ, ಯೂಟ್ಯೂಬು ಚಾನಲ್ ಓಪನ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಯೂಟ್ಯೂಬು ಚಾನಲ್ ಓಪನ್ ಮಾಡಿದ ಮೇಲೆ ಅದಕ್ಕೆ ದಿನಾಲೂ ವೀಡಿಯೋ ಹಾಕೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೂಡ ನೆನಪಿರಲಿ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಏನೋ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ನಾನು ಮಾಡಿರೋದು ಮಾಡಿಬಿಡ್ತಾರೆ. ಕೊನೆಗೆ ಅದೇನಾಗುತ್ತೆ ಅಂದರೆ 4 ದಿನ ಚೆನ್ನಾಗಿ ಮಾಡ್ತಾರೆ, 5ನೇ ದಿನ ಅವ್ರಿಗೆ ಮೂಡ್ ಆಫ್ ಆಗುತ್ತೆ, 6ನೇ ದಿನ ಅದ್ರದ್ದು ಬಗ್ಗೆನೇ ತಲೆ ಕೆಡಿಸ್ಕೊಳ್ಳಲ್ಲ. ಹಿಂಗೆಲ್ಲ ಯೂಟ್ಯೂಬ್ಲಿಂದ ಎಷ್ಟೋ ಜನ ಅದ್ರ ಹಿಂದೆ ಹೋದವರು ಕೂಡ ಇದ್ದಾರೆ. ಹಾಗೆ ಹಿಂದೆ ಹೋಗಿ ಯೂಟ್ಯೂಬ್ಲಿಂದ ಫೇಲ್ ಆದವರು ಕೂಡ ಇದ್ದಾರೆ. ಸೊ ಹಾಗಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಸ್ನೇಹಿತರೆ, ಇವಾಗ ವೀಡಿಯೋಗೆ ಬರೋಣ. ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ರನ್ನ ಸರಿಯಾಗಿ ಗಮನಿಸಿಲ್ಲ, ಆದರೂ ಕೂಡ ಬೆಳ್ಳುಳ್ಳಿ ಹಾಕಿದ್ದಾರೆ, ಅದಾದಮೇಲೆ ಕರಿಬೇವು ಕೂಡ ಹಾಕಿದ್ದಾರೆ, ಅದಾದಮೇಲೆ ಮೆಣಸಿನಕಾಯಿ ಕೂಡ ಹಾಕಿದ್ದಾರೆ. ಸ್ನೇಹಿತರೆ, ನಾವು ಹಾಕಿರುವಂಥ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ, ಅದು ಖಾರ ಇರುವ ಮೆಣಸಿನಕಾಯಿ. ಸ್ನೇಹಿತರೆ, ಎಲ್ಲ ಐಟಮ್ ಕೂಡ ಹಾಕಿದ್ದಾರೆ. ಇವಾಗ ಅದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಇವಾಗ ಒಂದು ಸ್ವಲ್ಪ ಅರಿಶಿಣ ಹಾಕ್ತಿದ್ದಾರೆ, ಅಂದರೆ ಸ್ವಲ್ಪನೇ, ಜಾಸ್ತಿ ಏನಿಲ್ಲ. ಅರಿಶಿಣ ಹಾಕಿದ್ಮೇಲೆ ಇದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ಇವಾಗ ಒಂದು ಹಂತಕ್ಕೆ ಬಂದಿದೆ ಅಡುಗೆ, ನೀವು ನೋಡ್ತಾ ಇದ್ರಲ್ವಾ, ಒಂದು ಹಂತಕ್ಕೆ ಇವಾಗ ಧನಿಯಾ ಪೌಡ್ರ್ ಹಾಕ್ತಿದ್ದಾರೆ. ಸರ್, ನೀವು ಕೂಡ ಧನಿಯಾ ಪೌಡ್ರು ನಿಮ್ಮ ಮನೆಯಲ್ಲೇ ಧನಿಯಾ ಪೌಡ್ರ್ ಇದ್ದರೆ ಮಾತ್ರ ಯೂಸ್ ಮಾಡಿ, ಹಾಗಂತ ಧನಿಯಾ ಪೌಡ್ರ್ ಹಾಕ್ಬೇಕಂತೇನಿಲ್ಲ. ಇವಾಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ. ಈಗ ನೆಕ್ಸ್ಟು ಏನು ಹಾಕ್ತಾರಂತಂದರೆ ಉಪ್ಪು ಹಾಕ್ಬೋದು ಅಂತ ಅನಿಸುತ್ತೆ, ನೋಡೋಣ ರೀ. ಸ್ನೇಹಿತರೆ, ಇವಾಗ ಖಾರ ಹಾಕ್ತಿದ್ದಾರೆ. ಅಂದರೆ ಖಾರ ಮುಂಚೆ ನಾವು ಮೆಣಸಿನ್ಕಾಯಿ ಹಾಕಿದ್ವಲ್ವಾ, ಸ್ವಲ್ಪ ಸಿಂಪಲಾಗಿರಲಿ ಅಂತ ನಾವು ಖಾರ ಹಾಕ್ತಿರೋದು. ನೀವು ಕೂಡ ಹಾಕ್ಬೋದು. ಅಂದರೆ ಖಾರ ಕೆಲವರು ಊಟ ಮಾಡ್ತಾರೆ, ಕೆಲವರು ಊಟ ಮಾಡೋದಿಲ್ಲ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪನೇ ಹಾಕಿರೋದು, ನೀವು ಕೂಡ ಹಾಕ್ಬೋದು. ಸ್ನೇಹಿತರೆ, ಇವಾಗ ಉಪ್ಪನ್ನ ಆಗಲೇ ಹೇಳಿದೆ ನಿಮಗೆ, ಉಪ್ಪು ಹಾಕ್ತಿದ್ದಾರೆ ಅಂತ. ಇವಾಗ ಅವ್ರು ಉಪ್ಪು ಹಾಕಿದ್ದು ನೋಡ್ತಾ ಇದ್ರಲ್ವಾ. ಅಂದರೆ ಹಾಗೆ ಉಪ್ಪು ಹಾಕುವಾಗ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಯಾಕಂದರೆ ಜಾಸ್ತಿ ಆದರೆ ಊಟ ಮಾಡೋದಕ್ಕಾಗಲ್ಲ, ಜಾಸ್ತಿ ಉಪ್ಪು ಆಗುತ್ತೆ. ಸೊ ಊಟ ಮಾಡುವಾಗ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆದ್ರೆ ಕೈಯಲ್ಲಿ ಹಾಕೋಬೋದು, ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಸೊ ಅಡುಗೆ ಮಾಡುವಾಗ ಒಂದು ಸ್ವಲ್ಪ ಉಪ್ಪು ಆದಷ್ಟು ಕಮ್ಮಿ ಹಾಕಿ. ಸ್ನೇಹಿತರೆ, ಇವಾಗ ನಮ್ಮ ವೈಫವರು ಮೊಟ್ಟೆ ಒಡೆದಾಕ್ತಿದ್ದಾರೆ. ಹೊಡೆಯುವಾಗ ಒಂದು ಸ್ವಲ್ಪ ಏನೋ ಮಿಸ್ಟೇಕ್ ಆಯಿತು, ಆದರೂ ಕೂಡ ಪಾಸ್ ಆದ್ರೆ ಅದರಲ್ಲಿ. ಇವಾಗ ನೋಡೋಣ 2ನೇ ಮೊಟ್ಟೆ ಯಾವ ಥರ ಹೊಡಿತಾರೆ ಅಂತ. ಪರವಾಗಿಲ್ಲ, ಒಂದು ಇದನ್ನು ಹೊಡಿತಾ ಪರವಾಗಿಲ್ಲ ಸ್ನೇಹಿತರೆ, ಚೆನ್ನಾಗಿ ಹೊಡೆದ್ರೆ ನಮ್ಮ ವೈಫ್ ಅವರು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಸ್ನೇಹಿತರೆ, ನೀವು ನೋಡ್ತಿದ್ದೀರಲ್ವಾ, ಇವಾಗ ಒಂದು ಹಂತಕ್ಕೆ ಬಂದಿದೆ. ಒಂದು 100%ದಲ್ಲಿ ಒಂದು 70% ಇವಾಗ ಅಡುಗೆ ರೆಡಿ ಆಗಿದೆ. ಸ್ನೇಹಿತರೆ, ಇವಾಗೇನು ಇದನ್ನು ಮಿಕ್ಸ್ ಮಾಡ್ತಿದ್ದಾರಲ್ವ, ಅದು ಒಂದು ಸ್ವಲ್ಪ ಅಂದರೆ ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಮೊಟ್ಟೆ ಹಸಿಯಾಗಿರಬಾರ್ದು, ಚೆನ್ನಾಗಿ ಅಂದರೆ ಎಲ್ಲನೂ ಪೀಸಾಗಿ ಚೆನ್ನಾಗಿ ಫ್ರೈ ಆಗಬೇಕು. ತೋರಿಸ್ತಾರೆ ಮೊಟ್ಟೆ ಯಾವ ಥರ ಪೀಸ್ ಆಗುತ್ತಂತ. ಇವಾಗ ಆಗ್ತಾಯಿದೆ ನೋಡಿ. ಅಂದರೆ ಸಪ್ರೇಟ್ ಅಂದರೆ ಒಂದಕ್ಕೊಂದು ಅಂಟಿಕೋಬಾರ್ದು, ಆ ಥರ. ಇವಾಗ ಆಗ್ತಾಯಿದ್ದಲ್ವ, ಅಂಟಾಗಿ ಈ ಥರ ಇದಾಗಬಾರ್ದು ಮೊಟ್ಟೆ. ಇವಾಗ ಒಂದು ಸ್ವಲ್ಪ ಮುಚ್ತಾಯಿದ್ದಾರೆ, 1 ನಿಮಿಷ ಅಥವಾ 2 ನಿಮಿಷ. ಇವಾಗ ಮತ್ತೆ ಅದನ್ನು ಇವಾಗ ನೋಡ್ತಾ ಇರಲ್ವ ಸ್ನೇಹಿತರೆ, ಈ ಥರ ಪಲ್ಯ ಥರ ಆಗಬೇಕು. ಅಂದರೆ ಯಾವುದೂ ಅದು ಮೊಟ್ಟೆ ಹಿಡ್ಕೊಂಡಿರಬಾರ್ದು, ಎಲ್ಲನೂ ಈ ಥರ ಬಿಡಿ ಬಿಡಿಯಾಗಿ ತಗೋಬೇಕು. ಸ್ನೇಹಿತರೆ, ಇವಾಗ ರೈಸ್ ಹಾಕ್ತಿದ್ದಾರೆ. ಮಾಡಿದಂಥ ಅಂದರೆ ಮೊಟ್ಟೆ ಗೊಜ್ಜು ಮಾಡಿದರು. ಇವಾಗ ಅದಕ್ಕೆ ಅಂದರೆ ಮುಂಚೆ ನಾವು ರೈಸ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಅಂದರೆ ಚೆನ್ನಾಗಿ ಹಾರಿಟ್ಟಿದ್ವಿ. ಸೊ ಹಾಗಾಗಿ ರೈಸ್ ಇಷ್ಟು ಚೆನ್ನಾಗಿ ಬರ್ತಾಯಿದೆ. ನೀವು ಕೂಡ ಸ್ನೇಹಿತರೆ ರೈಸ್ ಮಾಡಿದ ಮೇಲೆ ಅದನ್ನೊಂದು ಪ್ಲೇಟಲ್ಲಿ ಅಥವಾ ಒಂದು ಇದರೊಳಗೆ
ನೀವು ರೈಸನ್ನು ಚೆನ್ನಾಗಿ ಅಂದರೆ ಹರಳಿಸ್ಬೇಕು. ಆವಾಗ ಅಂದರೆ ರೈಸ್ ಹೂವು ಬಂದಂಗೆ ಬರುತ್ತೆ. ಇವಾಗ ನೋಡ್ತಿದ್ರಲ್ವ, ಒಂದಕ್ಕೂ ಒಂದು ಅನ್ನ ಹಿಡ್ಕೊಂಡಿಲ್ಲ. ಸ್ನೇಹಿತರೆ, ಇವಾಗ ಎಲ್ಲನ ಮಿಕ್ಸ್ ಆಗಿದೆ. ಇವಾಗ ನೋಡ್ತಾ ಇರ್ಬೋದು. ಸ್ನೇಹಿತರೆ, ಇವಾಗ ಒಂದು ಹಂತಕ್ಕೆ ಬಂದಿದೆ. ನೋಡ್ತಾ ಇದ್ರಲ್ವಾ, ಒಂದು ಹಂತಕ್ಕೆ ಬಂದಿದೆ. ಒಂದು ಹಂತಕ್ಕೆ ಅಂದರೆ ನೀವು ನೋಡ್ತಾ ಇದ್ರಲ್ವ ಯಾವ ಥರ. ಈ ಥರ ಕೂಡ ನೀವು ನಿಮ್ಮ ಮನೆಯಲ್ಲಿ ಕೂಡ ನೀವು ಮಾಡ್ಬೋದು. ನೋಡ್ತಾ ಇದ್ರಲ್ವಾ, ಎಗ್ ರೈಸ್ ಅಂತೂ ರೆಡಿಯಾಗಿದೆ. ಇವಾಗ ಅಂದರೆ ಕೊತ್ತಂಬರಿ ಹಾಕ್ತಾಯಿದ್ದಾರೆ. ಸೇದ್ರೆ ಇವಾಗ ಎಗ್ ರೈಸ್ ಕೂಡ ರೆಡಿಯಾಗಿದೆ. ಸೇದ್ರೆ ಈ ಥರ ನೀವು ಸಿಂಪಲ್ಲಾಗಿ ನಿಮ್ಮ ಮನೆಯಲ್ಲಿ ಕೂಡ ನೀವು ಎಗ್ ರೈಸ್ ಮಾಡ್ಬೋದು. ನೋಡ್ತಾ ಇದ್ರಲ್ವಾ ಎಗ್ ರೈಸ್ ಯಾವ ಥರ ರೆಡಿಯಾಗಿದೆ ಅಂತ. ಸೇದ್ರೆ ಇವಾಗ ಒಂದು ಕಪ್ಪಲ್ಲಿ ಅಂದರೆ ಗ್ಲಾಸಿನ ಕಪ್ಪಲ್ಲಿ ಹಾಕ್ತಿದ್ದಾರೆ. ಸೇದ್ರೆ ಎಗ್ ರೈಸ್ ಅಂದರೆ ಫುಲ್ ರೆಡಿಯಾಗಿದೆ. ನೋಡ್ತಿದ್ದಾರಲ್ಲ, ಈ ಥರ ಎಗ್ ರೈಸ್ ಕೂಡ ನಿಮ್ಮ ಮನೆಯಲ್ಲಿ ಕೂಡ ಮಾಡ್ಬೋದು. ಸೇದ್ರೆ ಹಾಗಾದರೆ ಇನ್ನು ತಡ ಯಾಕೆ, ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಪ್ರತಿಯೊಬ್ಬರು ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಾವು ಮಾಡುವಂಥ ವಿಡಿಯೋ ನಿಮಗೆ ಮುಂಚಿತವಾಗಿ ಬರುತ್ತೆ. ನೀವು ಕೂಡ ನಮ್ಮ ಪ್ರತಿಯೊಂದು ವಿಡಿಯೋನೂ ಕೂಡ ನೀವು ನೋಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ನೋಡ್ತಾ ಇರಲ್ಲ ಎಗ್ ರೈಸ್ ಯಾವ ಥರ ಆಗಿದೆ ಅಂತ. ಹಾಗಾದರೆ ಇನ್ನು ತಡೆಯಾಗೆ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಗುತ್ತಾರೆ, ನಗಿಸ್ತಾರೆ. ಬಾಯ್.